ಮುಂದಿನ ಇಲಾಖೆಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಸಮಾಜ ಕಲ್ಯಾಣ ಇಲಾಖೆ ಪರಿಶಿಷ್ಟರ ಕಲ್ಯಾಣ ಇಲಾಖೆ ಸಮಾಜದ ಕಲ್ಯಾಣವನ್ನೇ ಮರೆತಂತೆ ಕಾಣಿಸ್ತಾ ಇದೆ. ಸಮಾಜದ ಒಂದು ಕಲ್ಯಾಣವನ್ನೇ ಮರೆತಂತೆ ಕಾಣಿಸ್ತಾ ಇದೆ ಪರಿಶಿಷ್ಟರ ಕಲ್ಯಾಣ ಇಲಾಖೆ. ಯಾಕಂದ್ರೆ ಈ ಒಂದು ಇಲಾಖೆಯಲ್ಲಿ ಈಗಾಗಲೇ ನೋಡೋದಾದ್ರೆ 9,980 ಹುದ್ದೆಗಳು ಖಾಲಿ ಹೊಡಿತಾ ಇರುವಂತದ್ದು. ಸಮಾಜದ ಕಲ್ಯಾಣವನ್ನೇ ಮರೆತಿದೆ ಪರಿಶಿಷ್ಟ ಕಲ್ಯಾಣ ಇಲಾಖೆ. ಎ ಗ್ರೇಡ್ ನಲ್ಲಿ 86 ಹುದ್ದೆಗಳು ಖಾಲಿ ಇದ್ರೆ ಬಿ ಗ್ರೇಡ್ ನಲ್ಲಿ 69 ಹುದ್ದೆಗಳು ಖಾಲಿ ಇದೆ. ಹಾಗೆ ಸಿ ಗ್ರೇಡ್ ನಲ್ಲಿ 1,932 ಹುದ್ದೆಗಳು ಖಾಲಿ ಇದೆ. ಎಸ್, ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಅರಣ್ಯ ಇಲಾಖೆ ಪರಿಶಿಷ್ಟರ ಕಲ್ಯಾಣ ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದೆ ಅನ್ನೋದನ್ನ ನಾವು ಗಮನಿಸೋದಾದ್ರೆ ಎ ಗ್ರೇಡ್ ನಲ್ಲಿ 86 ಇಲಾಖೆಗಳು ಖಾಲಿ ಇದೆ. ಹಾಗೆ ಬಿ ಗ್ರೇಡ್ ನಲ್ಲಿ 69 ಹುದ್ದೆಗಳು ಖಾಲಿ ಇದೆ. ಇನ್ನು ಸಿ ಗ್ರೇಡ್ ನಲ್ಲಿ 1,932 ಹುದ್ದೆಗಳು ಖಾಲಿ ಇದೆ. ಇನ್ನು ಡಿ ಗ್ರೇಡ್ ನಲ್ಲಿ 1,893 ಹುದ್ದೆಗಳು ಖಾಲಿ ಇರುವಂತದ್ದು. ಒಟ್ಟಾರೆಯಾಗಿ 9,980 ಹುದ್ದೆಗಳು ಖಾಲಿ ಇದೆ ಪರಿಶಿಷ್ಟ ಜಾತಿಗಳ ಕಲ್ಯಾಣ ಇಲಾಖೆಯಲ್ಲಿ. ಎಸ್ ಮಹೇಶ್, ಈ ಬಗ್ಗೆ ಹೇಳೋದಾದ್ರೆ ಅದೇ ಏನಾಗಿದೆ ಅಂತ ಹೇಳಿದ್ರೆ ಬೆಳಗ್ಗೆಯಿಂದ ಎಲ್ಲಾ ಇಲಾಖೆಗಳನ್ನ ನೋಡ್ಕೊಂಡ್ ಬರ್ತಾ ಇದ್ರೆ ಯಾವ್ದು ಕಡಿಮೆ ಆಗಿದೆ ಅಂತ ನೋಡ್ಬೇಕಾಗುತ್ತೆ. ನಾವು ನೋಡ್ತಾ ಇರ್ಬೋದು ಒನ್ ಬೈ ಒನ್ ಬಂದಂತಹ ಸಂದರ್ಭದಲ್ಲಿ ಒಂದಕ್ಕೊಂದು ಇಂಟರ್ಲಿಂಕ್ ಇದ್ದೇ ಇರುತ್ತೆ. ಈಗ ಪರಿಶಿಷ್ಟ ಜಾತಿಗಳ ಕಲ್ಯಾಣ ಇಲಾಖೆ ಅಂತ ಹೇಳಿದ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಕಾಂಗ್ರೆಸ್ ಅನ್ನ ತೆಗೆದುಕೊಳ್ಳಿ. ನಿಮ್ಗೆ ಕಾಂಗ್ರೆಸ್ ಯಾಕೆ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿದ್ರೆ ನಿಮಗೆ ಪರಿಶಿಷ್ಟ ಪಂಗಡಗಳು, ಪರಿಶಿಷ್ಟ ಜಾತಿ ಅಂದ್ರೆ ಮುಖ್ಯವಾಗಿ ದಲಿತರು ಕೈ ಹಿಡಿತಾರೆ ಅಂತ ಹೇಳಿ. ದಲಿತರು ಕೈ ಹಿಡಿತಾರೆ ಅಂತ ಹೇಳಿ ಇಟ್ ಮೀನ್ಸ್ ಏನಂತ ಹೇಳಿದ್ರೆ ಏನೋ ಒಂದು ಕೆಲಸ ಮಾಡ್ತಾರೆ ನಮ್ಗಾಗಿ ಅಂತ ಇರುತ್ತೆ. ಬಟ್ ಈ ಅಧಿಕಾರಕ್ಕೆ ಬಂದ ನಂತರ ಏನಾಗುತ್ತೆ ನೋಡಿ, ಅಧಿಕಾರಕ್ಕೆ ಬಂದ ನಂತರ ಕಂಪ್ಲೀಟ್ ಆಗಿ ಅವ್ರನ್ನ ಮರೆತಿರುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣುತ್ತೆ. ಜೊತೆಗೆ ಅವರ ಕಲ್ಯಾಣ ಆಗ್ಬೇಕಪ್ಪ, ಏನು ಈಗ ದಲಿತರ ಕಲ್ಯಾಣ ಆಗ್ಬೇಕಂದ್ರೆ ನಿಮ್ಗೆ ಏನ್ ಬೇಕಾಗಿದೆ ಆ ಇಲಾಖೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಯೋಜನೆಗಳನ್ನ ಮಾಡ್ತಾರೆ. ದೊಡ್ಡದಾಗಿ ಹೇಳ್ತಾರೆ, ಎಲ್ಲರೂ ಕೂಡ ಹೇಳ್ತಾರೆ ನಾವು ಹೊಸದಾಗಿ ಯೋಜನೆಗಳನ್ನ ತಂದಿದ್ದೀವಿ ಅಂತ. ಬಟ್ ಆ ಯೋಜನೆಗಳನ್ನ ತಲುಪಿಸೋದು ಯಾರು? ಇಲಾಖೆಗೆ ಸಂಬಂಧಪಟ್ಟಂತೆ ನೀವು ಯೋಜನೆಗಳನ್ನ ಮಾಡ್ತೀರಾ ಸರಿ, ಬಟ್ ಆ ಸಮುದಾಯಕ್ಕೆ ಯೋಜನೆ ಹೋಗ್ಬೇಕಂದ್ರೆ ಅಲ್ಲಿ ಒಂದು ಸೇತುವೆ ಬೇಕಾಗಿದೆ. ಆ ಸೇತುವೆ ಅಧಿಕಾರಿ ಆಗಿರುತ್ತಾನೆ, ಬಟ್ ಆ ಅಧಿಕಾರಿಗಳೇ ಇಲ್ಲ ಅಂದ್ರೆ ಯೋಜನೆ ಇದ್ದು ಏನು ಪ್ರಯೋಜನ, ಘೋಷಣೆ ಮಾಡಿ ಏನು ಪ್ರಯೋಜನ ಅಂತ ಹೇಳಿದ್ರೆ ಇಲ್ಲಿ ನೋಡಿದ್ರೆ ನೀವೇನ್ ಹೇಳ್ತೀರಾ ಈ ಬಗ್ಗೆ? ಇದರ ಬಗ್ಗೆ ನೀವು ಪರಿಶಿಷ್ಟ ಕಲ್ಯಾಣಗಳನ್ನು ನೀವು ಹೇಳಿದ್ರೆ ಈ CM ಸಿದ್ದರಾಮಯ್ಯ ಅವರು ಸೇರಿದಂತೆ ಮಹದೇವಪ್ಪ ಅವರು ಸೇರಿದಂತೆ ಬಹುತೇಕ ಸಚಿವರೆಲ್ಲರೂ ಕೂಡ ನಮ್ಮದು ಹಿಂದುಳಿದ ವರ್ಗಗಳ ಕಲ್ಯಾಣ ಸರ್ಕಾರ, ದಲಿತರ ಅಭಿವೃದ್ಧಿ ಮಾಡಿಬಿಡ್ತೀವಿ ಅನ್ನೋಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಆದಂಥ ಅನೇಕ ಯೋಜನೆಗಳಿದ್ದಾವೆ. ನೀವು ಈ ಇಲಾಖೆಯ ಅಧೀನದಲ್ಲಿ ಬರುವಂತಹ ಶಿಕ್ಷಣ ವ್ಯವಸ್ಥೆಯನ್ನು ನೋಡ್ಬೋದು. ಹಾಸ್ಟೆಲ್ಗಳ ವ್ಯವಸ್ಥೆ ಯಾವ ರೀತಿ ಇದೆ, ಇವತ್ತು ಹಾಸ್ಟೆಲ್ಗಳ ನಿರ್ವಹಣೆ ಯಾವ ರೀತಿ ಆಗ್ತಾ ಇದೆ, ವಾರ್ಡನ್ಗಳ ಸಮಸ್ಯೆ ಎದುರಾಗಿದೆ. ಇವತ್ತಿಗೂ ಕೂಡ ವಾರ್ಡನ್ ಇಲ್ಲದೆ ಇರೋದಕ್ಕೆ ಆ SC/ST ಹಾಸ್ಟೆಲ್ಗಳಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿದಾವೆ. ಆಹಾರ ಎಷ್ಟು ಮಟ್ಟಿಗೆ ಕೊಡ್ತಾ ಇದ್ದಾರೆ, ಎಷ್ಟು ಮಟ್ಟಿಗೆ ಗುಣಮಟ್ಟ ಇದೆ, ನೀವು ಕೊಡುವಂತ ಸೌಲಭ್ಯಗಳ ಚರ್ಚೆಗಳ ಅನಾನುಕೂಲಗಳ ಚರ್ಚೆಗೆ ಹೋದ್ರೆ ನಾವು ಇಡೀ ವರ್ಷವಿಡೀ ಚರ್ಚೆಗಳನ್ನು ಮಾಡಿದ್ರೆ ಅದು ಮುಗಿಯದ ಅಂತ. ಆದ್ರೆ ನಾವು ಕಾಳಜಿ ಏನಂತಂದು ಹೇಳಿದ್ರೆ, ನೀವು ಭಾಷಣ ಮಾಡುವಂತದ್ರ ಜೊತೆಗೆ ಆಡಳಿತಾತ್ಮಕವಾಗಿ ಏನೆಲ್ಲ ಸಮಸ್ಯೆಗಳು ಎದುರಾಗ್ತವೆ ಅದನ್ನ ಬಗೆಹರಿಸ್ಕೊಳ್ಳೋ ಹತ್ರ ಗಮನ ಕೊಡಬೇಕು. ನಾವು ಉದಾಹರಣೆಗೆ ಆಗ್ಲೇ SC/ST ಹಾಸ್ಟೆಲ್ಗಳಂದು ಕೇವಲ ಹಾಸ್ಟೆಲ್ಗಳು ಮಾತ್ರ ಅಲ್ಲ, ಆ ಇಲಾಖೆಯಲ್ಲಿ ಇರುವಂಥದ್ದು ಈಗಿರುವಂಥ ಈ ಇಲಾಖೆಯಲ್ಲಿರುವಂಥ SC/ST ಅಭಿವೃದ್ಧಿ ವಿಚಾರಗಳನ್ನ, ಅಭಿವೃದ್ಧಿ ಹಣವನ್ನು ಕೂಡ ಬೇರೆ ಬೇರೆ ಇಲಾಖೆ ಗ್ಯಾರಂಟಿಗಳಿಗೆ ಬಳಸ್ಕೊಂಡಿರುವಂತಹ ಆರೋಪಗಳಿದಾವೆ. ನೀವು ಆ ಆರೋಪಗಳನ್ನು ಬರ್ತೀವಿ, ನಾವು ಕೇವಲ ಹುದ್ದೆಗಳಿಗೆ ನಾವು ಫೋಕಸ್ ಮಾಡುವಂತದ್ದಾದ್ರೆ ನೇರವಾಗಿ ಮಕ್ಕಳ ಮೇಲೂ ಕೂಡ ಪ್ರಭಾವ ಬೀರುವಂತ ಕೆಲಸಗಳಾಗ್ತಾ ಇದೆ. ವಸತಿ ಶಾಲೆಗಳನ್ನ ನಿಭಾಯಿಸುವಂತವ್ರು ಯಾರು, ಅದನ್ನ ನಿಭಾಯಿಸ್ಲಿಕ್ಕೆ ಅಂದ್ರೆ ಒಂದಕ್ಕೊಂದು ಈಗ ನೋಡಿ, ಶಿಕ್ಷಣ ಇಲಾಖೆಯಿಂದ ಕೂಡ ನೇಮಕಾತಿ ಆಗ್ಬೇಕು, ಈ ಇಲಾಖೆಯಿಂದ ನೇಮಕಾತಿ ಆಗ್ಬೇಕು, ಹಾಸ್ಟೆಲ್ಗಳ ಅಭಿವೃದ್ಧಿ ಆಗ್ಬೇಕು. ಸಮಾಜ ಕಲ್ಯಾಣ ಇಲಾಖೆ ಅಂದ ತಕ್ಷಣ ಕೇವಲ ಎಲ್ಲೋ ಒಂದು ಕಡೆಗೆ ಉಗ್ರವಾಗಿ ಅಂಬೇಡ್ಕರ್ ಅವನ್ನ ಭಾಷಣ ಮಾಡಿದ ತಕ್ಷಣನೇ, ಅಂಬೇಡ್ಕರ್ ಅವರ ಮಾತುಗಳನ್ನ ಹೇಳಿದ ತಕ್ಷಣನೇ ಅಭಿವೃದ್ಧಿ ಆಗಲ್ಲ, ಇಂಪ್ಲಿಮೆಂಟ್ ಆಗಿ ಕೆಲಸಗಳನ್ನ ಮಾಡಬೇಕು. ಸೊ ಹಾಗಾಗಿ ಈ ಇಲಾಖೆ ನೇರವಾಗಿ ಸಮುದಾಯಕ್ಕೆ ಸಂಬಂಧಪಟ್ಟಂತ ಇಲಾಖೆ ಆಗಿರುವಂತರಿಂದ, ಆ ವರ್ಗವನ್ನ ಬಿಂಬಿಸುವಂತ ಇಲಾಖೆ ಆಗಿರೋದ್ರಿಂದ, ನೀವು ಆ ವರ್ಗಕ್ಕೆ ಸಂಬಂಧಪಟ್ಟವರಾಗಿರೋದ್ರಿಂದ ಇದ್ರ ಬಗ್ಗೆ ಒಂದಷ್ಟು ಕಾಳಜಿಯನ್ನ ವಹಿಸಬೇಕು. ಕೇವಲ 9,980 ಹುದ್ದೆಗಳು ಅಂತ ಇದೇನ್ರಿ ಜಾಸ್ತಿ ಏನ್ರಿ ಅಂತ ಅನ್ಬಹುದು. ನೀವು ಮಾತನಾಡುವಂತ ಸಂದರ್ಭದಲ್ಲಿ ಸರ್ಕಾರ ಆಗಿರ್ಬೋದು ಅಥವಾ ಸದನದಲ್ಲಿ ಸಚಿವರುಗಳು ಮಾತನಾಡುವಂತ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಗೂ ತೊಂದರೆ ಆದ್ರೂ ಕೂಡ ಅದು ನೇರವಾಗಿ ಸರ್ಕಾರಕ್ಕೆ ತೊಂದರೆ ಆಗುತ್ತೆ ಅನ್ನುವಂತ ಮಾತುಗಳನ್ನ ನೀವೇ ಹೇಳಿದಿರಿ. ಆ ಕಾರಣಕ್ಕಾಗಿ ಖಾಲಿ ಇರುವಂತಹ ಹುದ್ದೆಗಳನ್ನ ಭರ್ತಿ ಮಾಡಬೇಕು.